ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಫುಲ್ ಫುಡ್ ಬಗ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಆಗಲೇ ನೋಡಿದಾಗೆ ಫುಡ್ಸ್ ಎಲ್ಲ ನೀವು ನೋಡಿರ್ಬೋದು, ಹಾಗೆ ರೆಸ್ಟೋರೆಂಟ್ ನೇಮ್ ಕೂಡ ನೋಡಿರ್ಬೋದು. ನಾನಿವತ್ತು ನಿಮಗೆ ಮೇಟ್ಕಳ್ಳಿ ಹತ್ರ ಲೊಕೇಟ್ ಆಗಿರುವ ಸಿರಾಕೋ ರೆಸ್ಟೋರೆಂಟ್ ಬಗ್ಗೆ ತೋರಿಸೋದಕ್ಕೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ, ಹಾಗೆ ಫುಡ್ ಕ್ವಾಂಟಿಟಿ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಿದ್ದಾರೆ. ಫುಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ವರ್ತಬಲ್ ಅನಿಸುತ್ತೆ ನಾವು ತಗೊಳ್ಳೋ ಫುಡ್ಡು. ಇಲ್ಲಿ ಕೆಳಗಡೆ ಪಬ್ ಕೂಡ ಇದೆ, ಮೇಲ್ಗಡೆ ರೆಸ್ಟೋರೆಂಟ್ ಕೂಡ ಇದೆ. ಆ್ಯಂಬಿಯನ್ಸ್ ಅಂತೂ ಮಸ್ತಾಗಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತ ಹೇಳಿ. ಹಾಗೆ ಅವರು ಡೆಲಿವರ್ ಮಾಡೋ ಫುಡ್ಸು ಅದೆಲ್ಲ ತುಂಬಾ ಯೂನಿಕ್ಕಾಗಿ ಇತ್ತು, ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೈಟ್ ಹೊತ್ತು ಬಂದು ಇಲ್ಲಿ DJs ಎಲ್ಲ ಇರುತ್ತೆ. ಇದು ಬೆಳಗ್ಗೆ ಸ್ಟಾರ್ಟ್ ಆಗೋದು 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ನೈಟ್ ಎಷ್ಟು ಗಂಟೆ ಇರುತ್ತೆ ಅಂತ ಗೊತ್ತಿಲ್ಲ. ಸಿರಾಕೋ ರೆಸ್ಟೋರೆಂಟು ಲೊಕೇಶನ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹಾಗೆ ನಾವು ಆರ್ಡರ್ ಮಾಡಿದ್ದು ಬಿರಿಯಾನಿ, ಹಾಗೆ ಬಟರ್ ಚಿಕನ್ನು, ಹೈದ್ರಾಬಾದಿ ವೆಜ್ ಕರಿ, ನಾನ್ ರೋಟಿ, ಹಾಗೆ ಗೋಬಿ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡ್ತಿದ್ವಿ. ಎಲ್ಲ ಫುಡ್ಸೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು, ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲ ಪಕ್ಕ ಟ್ರೈ ಮಾಡಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಬನ್ನಿ. ಹೇಗಾಗಿದೆ ಅಂತ ಫೋಟೋಸ್ಗಳು ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ಸ್ಕ್ಯಾನರ್ ಕೂಡ ಇದೆ, ಬೇಕಾದ್ರೆ ಸ್ಕ್ಯಾನ್ ಮಾಡ್ಕೊಳ್ಳಿ, ಫೋಟೋನ ಸ್ಟಾಪ್ ಮಾಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೇಲಿ ಬೆಕ್ಕು ಮರಿಗಳೆಲ್ಲ ಬಂದು ಆಟ ಆಡ್ತಿದ್ವು. ನಾವು ಕೊತ್ತಿಮರಿ, ಬೆಕ್ಕು ಮರಿ, CB ಈ ಥರ ಎಲ್ಲ ಹೇಳ್ತೀವಿ ಬೆಕ್ಕಿಗೆ. ನೀವು ಏನೇನು ಹೇಳ್ತೀರಾ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ ನೀವೇನೇನು ಹೇಳ್ತೀರಾ ಅಂತ ಹೇಳಿ. ಇದು ನಮ್ಮ ಮನೆ ಮೇಲೆ ಬೆಕ್ಕು ಮರಿ ಇಟ್ಟಿರೋದು. ನಾವೇನು ಸಾಕಿಲ್ಲ ಬೆಕ್ಕನ್ನ, ಬಟ್ ಅದೇ ಬಂದು ಮರಿ ಇಟ್ಟಿದೆ. ಬಟ್ ಫುಲ್ ಎದ್ರುಕೋತವೆ ಬೆಕ್ಕುಗಳಂತೂ. ನಾವು ನಮ್ಮಗಳನ್ನೆಲ್ಲ ನೋಡಿಬಿಟ್ರೆ ಅದು ಎಷ್ಟು ಭಯ ಪಡ್ತವೆ ಅಂತ, ಯಪ್ಪ ನಮ್ಗೆ ಕಚ್ಚೋಕ್ಕೆ ಬರ್ತಾ ಇರ್ತವೆ. ಸಣ್ಣ ಮರಿಗಳು ಕೂಡ ಅಷ್ಟು ಹೆದರುತ್ತವೆ ನಮ್ಗಳು ಕಂಡ್ರೆ. ನಾವು ಬೆಕ್ಕಿಗೆ ಹೆದ್ರ್ಕೊಂತಿರ್ತೀವಿ ಎಷ್ಟೊಂದು ಸಲ, ಅಯ್ಯೋ ಅದು ನಮ್ಗೇನು ಮಾಡಿಬಿಡುತ್ತೋ ಅಂತ. ಬಟ್ ಇಲ್ಲಿ ಬೆಕ್ಕು ನಮಗೆ ಹೆದ್ರ್ಕೊತಾ ಇತ್ತು, ನಮಗೇನು ಮಾಡಿಬಿಡ್ತಾರೋ ಇವರು ಅಂತೇಳಿ ಕಚ್ಚೋಕ್ಕೆಲ್ಲ ಬರ್ತಾಯಿತ್ತು. ಆದರೆ ಇದು ನಮ್ಮ ಮನೇಲಿ ಇದ್ಕೊಂಡು ಅವ್ರದ್ದೇ ಮನೆ ಅನ್ನೋ ಥರ ನಮಗೆ ಎದುರಿಸ್ತಾಯಿದ್ರು. ನಾವು ಓಡಾಡೋಂಗಿಲ್ಲ, ಬಾಕ್ಲಲ್ಲೇ ಆಟ ಆಡ್ತಿರ್ತಿದ್ವು. ಓಡಾಡಿದ್ರೆ ಕಚ್ಚೋಕ್ಕೆ ಬರೋದು, ಪರ್ಚೋಕ್ಕೆ ಬರೋದು, ಈ ಥರ ಎಲ್ಲ ಮಾಡ್ತಾಯಿದ್ವು. ತುಂಬ ಕ್ಯೂಟಾಗಿರುತ್ತೆ ಈ ಥರ ಎಲ್ಲ ನೋಡೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಮನೆ ಒಳಗೆ ಬರೋದಕ್ಕೆ ಟ್ರೈ ಮಾಡ್ತೈತೆ ಒಂದು ಬೆಕ್ಕು, ಹಾಗೆ ಇನ್ನೊಂದು ಬೆಕ್ಕು ಆಟ ಆಡ್ತೈತೆ. ನೋಡಿ ಅದು ಹಾಲು ಕುಡಿತೈತೆ, ಎಷ್ಟು ಚೆಂದ ಅಲ್ವಾ ಈ ಥರದ್ದೆಲ್ಲ ಸೀನ್ಸ್ ನೋಡಬೇಕಾದ್ರೆ. ಇಲ್ಲಿ ಎರಡೇ ಬೆಕ್ಕು ಮಾತ್ರ ಪಣ್ಕ ಅಂತ ಕಣ್ಣು ಬಿಟ್ಕೊಂಡು ಆಟ ಆಡ್ತಿದ್ವು. ನೀವೇನಾದರೂ ಮನೇಲೇ ಕೂತು ಕೆಲಸ ಮಾಡಬೇಕಾ, ಮನೇಲೇ ಕೂತು ದುಡ್ಡು ಸಂಪಾದನೆ ಮಾಡಬೇಕಾ? ಹಾಗಾದರೆ ನಾನು ಈ ಹೇಳೋ ಟಿಪ್ಸ್ನ ಫಾಲೋ ಮಾಡಿ. ಏನಂದರೆ, ನಿಮ್ಮ ಅಪ್ಪ ಅಮ್ಮನ ಹತ್ರ ಬಟ್ಟೆ ಇಸ್ಕೊಂಡು ಐರನ್ ಮಾಡ್ಕೊಡ್ತೀನಿ ಕೊಡಿ. ಒಂದು ಬಟ್ಟೆಗೆ 5 ರೂಪೀಸ್ ಅಥವಾ 10 ರೂಪೀಸ್ ಚಾರ್ಜ್ ಮಾಡಿ ಇಸ್ಕೊಳ್ಳಿ. ಮನೇಲಿ ಕೂತು ಬೋರ್ ಹೊಡಿಯೋದು ತಪ್ಪತ್ತೆ, ಕೆಲಸ ಮಾಡ್ದಂಗೂ ಅನ್ನಿಸ್ಕೊತೀರ, ಹಾಗೆ ನಿಮಗೆ ದುಡ್ಡು ಕೂಡ ಬರುತ್ತೆ. ಈ ಟ್ರಿಕ್ನ ಫಾಲೋ ಮಾಡಿ ಎಲ್ರೂ. ಎಷ್ಟೊಂದು ಜನ ಅನ್ಕೋತಿರ್ತೀವಿ ಡಬ್ಬ ಟ್ರಿಕ್ ಅಂತ, ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಯಾಕಂದರೆ ನೀನೇನು ಕೆಲಸ ಮಾಡಿಲ್ಲ, ಮನೇಲಿ ಕೂತ್ಕೊಂಡು ಫೋನ್ ನೋಡ್ತೀಯಾ ಅಂತ ನಿಮ್ಮ ಅಪ್ಪ ಅಮ್ಮ ಅಂದಾಗ ನೀವು ಇಲ್ಲ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ಇದೇ ರೀತಿ ಹೊಸ ವೀಡಿಯೋಗೆ ನನ್ನ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.